ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ಕರ್ನಾಟಕ ರೈತ ವೇದಿಕೆ ಹಾಗೂ ಹುಕ್ಕೇರಿ ತಾಲೂಕು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ರೈತರು ಬೆಳೆದ ಕಬ್ಬಿಗೆ ಪ್ರತಿ ಟನ್ನಿಗೆ ರೂಪಾಯಿ 3,500 ಕೊಡುವಂತೆ ಆಗ್ರಹಿಸಿ ಕಳೆದ 6 ದಿನಗಳಿಂದ ರೈತರು ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಅದರಂತೆ ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಹುಕ್ಕೇರಿ ತಾಲೂಕು ವೃತ್ತಿಪರ ನಿರತ ಛಾಯಾಗ್ರಾಹಕರ ಸಂಘದ ಸದಸ್ಯರು ಬೆಂಬಲ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಛಾಯಾಗ್ರಾಹಕರ ಸಂಘದ ಸದಸ್ಯರು, ನಾವೆಲ್ಲ ರೈತರ ಮಕ್ಕಳಾಗಿರೋದ್ರಿಂದ ರೈತರಿಗೆ ಬೆಂಬಲ ಕೊಟ್ಟಿದ್ದೀವಿ. ಸರ್ಕಾರ ಈ ಕೂಡಲೇ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ನಿರಂತರವಾಗಿ ನಡೆದಿದೆ. ದಯವಿಟ್ಟು ಎಲ್ಲರೂ ಬಂದು ತಮ್ಮ ಅಳಲನ್ನು ಇಲ್ಲಿ ತೋಡ್ಕೊಂಡಿದ್ದಾರೆ. ದಯವಿಟ್ಟು ಇದು ಸಹ ತಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ಅವರು ಯಾರು ಅದಕ್ಕೆ ಸಂಬಂಧಪಟ್ಟವರಿದ್ದೀರಿ ಆ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಳಂಬ ಮಾಡಬಾರ್ದು. ದಯವಿಟ್ಟು ಅನ್ನದಾತರನ್ನು ತಾವೆಲ್ಲರೂ ಕರುಣೆಯಿಂದ ನೋಡಿ ಅವರಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಬೇಕೆಂದು ಸಂಘಟನೆಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಹುಕ್ಕೇರಿ ಹೊರತಿನಿದ ಛಾಯಾಗ್ರಾಹಕರ ಸಂಘದ ವತಿಯಿಂದ ಹುಕ್ಕೇರಿಯ ಎಲ್ಲ ಛಾಯಾಗ್ರಾಹಕರು ಬಂದು ಈ ಒಂದು ನಡೆದಿರುವಂಥ ಈ ಧರಣಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಲು ನಾವು ಇವತ್ತು ಎಲ್ಲರೂ ಬಂದಿದ್ದೀವಿ. ಅದಕ್ಕೆ ತಾವು ಸಹ ಎಲ್ಲರೂ ಉಳಿದಂಥ ಎಲ್ಲ ಸಂಘಟನೆಗಳು ಬಂದು ಇವರಿಗೆ ಬೆಂಬಲವನ್ನು ಸೂಚಿಸಿ ಇವರಿಗೆ ಒಂದು ಶಕ್ತಿಯನ್ನು ತುಂಬಲೆಂದು ತಮ್ಮಲ್ಲಿ ಸಹ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬರುವಂಥ ದಿನಮಾನಗಳಲ್ಲಿ ಒಂದೆರಡು ದಿವಸಗಳಲ್ಲಿ ತಾವು ಬಂದು ನಿರ್ದಿಷ್ಟ ಬೆಲೆಯನ್ನು ಅವರು ಕೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಸ್ಪಂದಿಸಿ ಅವರಿಗೆ ನೀಡಬೇಕೆಂದು ನಾವು ಸಹ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಕಾರ್ಯಕ್ರಮಗಳು ಬಹಳ ಇಟ್ಕೊಂಡಿದ್ದಾರೆ ಸಂಘಟನೆ, ರೈತ ಸಂಘಟನೆ ಮತ್ತು ವಿವಿಧ ಸಂಘಟನೆ ಪರ ಹೋರಾಟಗಾರರು ಎಲ್ಲರೂ ಇದು ಮಾಡ್ಯಾರ. ನಾಳೆ ಬೆಳಗ್ಗೆ 8 ಗಂಟೆಗೆ ಹೈವೇ ಬಂದ್ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅಷ್ಟರೊಳಗೆ ನಿಗದಿ ಮಾಡಿದ್ರೆ ಬೆಲೆ ನಿಗದಿ ಮಾಡಿದ್ರೆ ಉತ್ತಮ, ಇಲ್ಲ ಅಂತಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಫೋಟೋಗ್ರಾಫರ್ ನಾವು ಸರಳ ಈಗ ಸಹಜ ಅಂತ ಬಂದೀವಿ. ನಾಳೆ ನಡೆಯುವಂಥ ಬಂದಕ್ಕೆ ನಾವೆಲ್ಲನೂ ಅಂಗಡಿ ಮುಗ್ಗಟ್ಟೆಲ್ಲ ಬಂದ್ ಮಾಡಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಈ ಮೂಲಕ ಅತಿ ಆತ್ಮವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ತನಕ ಫೋಟೋಗ್ರಾಫಿನ ನಾವು ಬಂದ್ ಮಾಡ್ತೇವೆ ಅನ್ನೋ ವಿಚಾರನ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ದಿನಗಳಿಂದ ರೈತರ ಕಷ್ಟ ನೋಡಲಾಗದೆ ತಾವೆಲ್ಲರೂ ಈ ಕ್ಷೇತ್ರದ ಜನ ಇರ್ಬೋದು, ಈ ಒಂದು ಕರ್ನಾಟಕ ರಾಜ್ಯದ ಜನತೆಯೂ ಕೂಡ ಭಾಳಷ್ಟು ಕಳಕಳವನ್ನು ವ್ಯಕ್ತ ಮಾಡ್ತಕ್ಕಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಅದರ ಜೊತೆಗೂಡಿ ನಾವು ಹುಕ್ಕೇರಿ ತಾಲೂಕಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನಾವು ಕೂಡ ರೈತರಿಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇದೇ ಈಗ ನಮ್ಮ ಅಧ್ಯಕ್ಷರು ಹೇಳಿದರು, ನಾಳಿನ ದಿವಸ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಬಂದ್ ಮಾಡುವ ಮೂಲಕ ತಮ್ಮೆಲ್ಲ ರೈತರ ಜೊತೆ ನಾವೇ ಸೂಚಿಸ್ತಾ ಇದ್ದೀವಿ. ನಾವು ಕೂಡ ರೈತರ ಮಕ್ಕಳ ಫೋಟೋಗ್ರಾಫರ್ಸ್, ನಾವು ಕುಳಿತ ರೈತರು ಕೂಡ ನಾವು ಫೋಟೋಗ್ರಾಫರ್ಸ್ನು ಕೂಡ. ಅದ್ರ ಜೊತೆಗೆ ನಾವು ನಿಮ್ಮ ಕಷ್ಟಕ್ಕೆ ಸದಾಕಾಲ ನಾವು ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಮ್ಮ ಎಲ್ಲ ಛಾಯಾಗ್ರಾಹಕರು ತಾಲೂಕಿನಲ್ಲಿ ಸುಮಾರು 262 ಛಾಯಾಗ್ರಾಹಕರ ಈ ಒಂದು ಛಾಯಾವೃತ್ತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಆ ಎಲ್ಲ ಛಾಯಾಗ್ರಾಹಕರು ನಾಳಿನ ದಿವಸ ನಿಮ್ಮ ಜೊತೆ ನಾವು ಎಲ್ಲ ನಮ್ಮ ಕ್ಯಾಮ್ರಾ ಜೊತೆಗೆ ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ಹೋರಾಟಕ್ಕೆ ನಾವು ಸದಾಕಾಲ ಬೆಂಬಲವನ್ನು ಸೂಚಿಸ್ತೀವಿ. ಇದರ ಜೊತೆಗೆ ನಾವು ಸರ್ಕಾರಕ್ಕೆ ಇದ್ದೀನಿ, ತಾವು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು CM ಆಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಹಾಗೂ ಸಂಬಂಧಪಟ್ಟ ಈ ಕ್ಷೇತ್ರದ MLA ಆಗಿರ್ಬೋದು, ಇವರೆಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ನಾಳಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಂಚೆ ಇನ್ನೂ ಸಾಕಷ್ಟು ಟೈಮ್ ಇದೆ ನಮಗೆ. ಈ ಒಂದು ಹೋರಾಟಕ್ಕೆ ಮನೆಯದು ಸರ್ಕಾರದವರು ಈ ಒಂದು ಆದೇಶವನ್ನು ಈಗ ನಮ್ಮ ರೈತರು ಏನು ಕೇಳಾಕತ್ತಿದ್ದಾರೆ, 3,500 ಬೆಲೆಯನ್ನು ಕೇಳ್ತಾ ಇದ್ದಾರೆ. ನಿಮ್ಮದು ಏನು ಮನೆಯಾಗಿನ ರೊಟ್ಟಿ ಅಥವಾ ನಿಮ್ಮ ಆಸ್ತಿ ಇನ್ನುಳಿದ ಯಾವುದೇ ಒಂದು ಆಸ್ತಿಗಳನ್ನು ನಾವೇನು ಕೇಳಾಕತ್ತಿರಲ್ಲ. ನಾವು ದುಡಿತೀವಿ, ನಮ್ಮ ರಕ್ತವನ್ನು ನಾವು ನಮ್ಮ ವ್ಯವಹಾರನ್ನು ನಮ್ಮ ಭೂಮಿಗೆ ಹಾಕ್ತೀವಿ, ನಿಮಗೆ ಕೊಡ್ತೀವಿ. ನಿಮ್ಮ ಲಾಭ ತೊಗೊಂಡು ನಮಗೆ ಕೊಡಬೇಕಾದಂಥ ಲಾಭಾಂಶಗಳನ್ನು ಮಾತ್ರ ಕೊಡ್ರಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಹೋರಾಟ ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಹೊರತಾಗಿ ಮತ್ತೊಂದು ಯಾವುದೂ ಇಲ್ಲ. ದೇಶಕ್ಕೆ ಅನ್ನ ನೀಡುವಂಥ ಒಂದು ಮಹಾನ್ ವ್ಯಕ್ತಿ ಯಾವುದಾದ್ರೆ ಈ ಭೂಮಿ ಮೇಲೆ ಅದನಪ್ಪ ಅಂದ್ರೆ ಅವ್ನು ರೈತ. ಒಮ್ಮೆ ರೈತ ಕೈ ಕಟ್ಕೊಂಡು ಕುಳಿತಪ್ಪ ಅಂತಂದ್ರೆ ನಾವೆಲ್ಲರೂ ಉಪವಾಸ ಇರಬೇಕಾಗ್ತದೆ. ಅದಕ್ಕೆ ತಾವು ದಯಮಾಡಿ ಸರ್ಕಾರದವರು ಈ ಒಂದು ವಿಷಯವನ್ನು ಗಂಭೀರವಾಗಿ ತಗೊಂಡು ಆದಷ್ಟು ಬೇಗನೆ ಸಾಯಂಕಾಲ ಇನ್ನೂ ಟೈಮ್ ಅದ, ರಾತ್ರಿ 12ವರೆಗೆ ಘೋಷಣೆ ಮಾಡಿದ್ರು ಕೂಡ ಸರ್ಕಾರಕ್ಕೆ 2 ನಿಮಿಷ ಕೆಲಸ. ಈ ಒಂದು ಸಕ್ಕರೆಯ ಒಂದು ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡುವಂಥ ವಿಷಯ ಸರ್ಕಾರಕ್ಕೆ ಇದು ಅಂಶವನ್ನು ನೋಡದೆ ದುಡಿತಾ
ಯಾರ್ಯಾರ ಲಾಭಾಂಶವನ್ನ ಇಷ್ಟು ಬರ್ತೈತೆ ಅಂತೇಳಿ ದುಡಿತೀರ ನೀವು? ನಿಮ್ಮ ಕಾಯಕ ದುಡಿಯೋದು. ದುಡಿದ ನಂತರ ಬಂದಂತ ಒಂದು ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ಈ ದೇಶದಲ್ಲಿ ಎಲ್ಲಾ ಅರಿವಿದ್ರು ಕೂಡ, ಎಲ್ಲಾ ರಾಜಕಾರಣಿಗಳಿಗಿರ್ಬೋದು, ಎಲ್ಲಾ ಒಂದು ವ್ಯವಸ್ಥೆಯಲ್ಲಿ ಕೂಡ ಅರಿವಿನ ಜ್ಞಾನ ಇದ್ರೂ ಕೂಡ ರೈತರಿಗೇನ ಮೋಸ ಆಗ್ತಿದೆ. ಅದು ಯಾಕಪ್ಪ ಅಂತಂದ್ರ ನಾವು ಸುಮ್ಮನದೇವು ಇಲ್ಲಿ ತಕ. ಈಗ ಚಾಲಾಗೈತಿ, ಈಗ ಉಗ್ರವಾದ ಒಂದು ಹೋರಾಟದ ಜೊತೆಗೆ ನಾವು ಲಾಭಾಂಶವನ್ನ ಕೇಳಾಕತ್ತಿದೀವಿ. ಅದ್ರ ಜೊತೆಗೆ ಈ ಒಂದು ಹೋರಾಟ ಇಲ್ಲಿ ನಿಲ್ಲದೆ ನಮ್ಮ ಬೆಂಬಲ ಬೆಲೆ ಸಿಗುವವರೆಗೇನು ನಾವು ಏನೇ ಆಗ್ಲಿ ಅದು, ಇವತ್ತು ನಾವೆಲ್ಲರೂ ರೈತರ ಮಕ್ಕಳು ಇದೀವು. ಇವತ್ತ ಯಾವುದೇ ಒಂದು ಹುದ್ದೆಯಲ್ಲಿ ಅಧಿಕಾರಿ ಇದ್ರು ಕೂಡ ಅವನು ರೈತನ ಮಗನನ್ನ ಆಗಿ ಈ ಒಂದು ಸರ್ಕಾರದ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂತ ಒಂದು ಉದ್ಯೋಗದಲ್ಲಿ ಅದಾರ. ರೈತ ಬಹಳಷ್ಟು ತಾಳ್ಮೆಯಿಂದ ಈ ಭೂಮಿಯಲ್ಲಿ ಬದುಕ್ತಾ ಇದಾನ, ತಮ್ಮ ಬೆಳೆಯನ್ನು ತೆಗಿತಾ ಇದಾನ. ಅದಕ್ಕ ಆದಷ್ಟು ಬೇಗನೆ ಎಲ್ಲ ಒಂದು ಸರ್ಕಾರದ ಯೋಜನೆಗಳನ್ನ ಬದಿಗೊತ್ತಿ ಈ ಒಂದು ರೈತರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಒತ್ತಾಯ ನಮ್ಮ ಎಲ್ಲಾ ಸಂಘಟನೆಗಳು, ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಂಘಟನೆಗಳು ಅಥವಾ ಜಿಲ್ಲೆ ತಾಲೂಕಾದಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ನಮ್ಮ ಛಾಯಾಗ್ರಾಹಕರ ಸಂಘಟನೆ ವತಿಯಿಂದ ಅವ್ರಿಗೆ ಬೆಂಬಲವನ್ನು ಸೂಚನೆ ಮಾಡ್ರಿ, ಅವರಿಗೆ ಒಂದು ಶಕ್ತಿ ಕೊಡ್ರಿ ಅಂತಕ್ಕಂಥ ಒಂದು ನಮ್ಮ ಸಂಘಟನೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ತಾವೆಲ್ಲರೂ ಈ ಒಂದು ಒಳ್ಳೆಯ ಕಾರ್ಯದ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸ್ಪಂದಿಸ್ರಿ, ರೈತರಿಗೆ ಬೆಂಬಲವನ್ನು ಕೊಡ್ರಿ ಅಂತೇಳಿ ಈ ಮೂಲಕ ನಮ್ಮ ಸಂಘಟನೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಒಂದು ತಿಂಗಳಿಗೆ 800 ರೂಪಾಯಿ ಬಿಲ್ ಹಾಕಿತ್ತು, ಇವತ್ತ 3,000 ರೂಪಾಯಿ ತಗೊಳಕತ್. ನಾವು ಇನ್ನು 3 ವರ್ಷ ಆಯ್ತು ಕಬ್ಬಿಗೆ ಒಂದು ಟನಿಗೆ 3,000 ತಗೊಳಕತ್ತ. ಒಂದು 3 ವರ್ಷ ಆಯ್ತು. ಅವಾಗ ಈ 3 ವರ್ಷದಿಂದ 1,150 ರೂಪಾಯಿ ಡಿಎಪಿ ಇತ್ತು, ಇವತ್ತು 1,700 ರೂಪಾಯಿ ಡಿಎಪಿ ಆಗೈತಿ. ಅವಾಗ ಯೂರಿಯಾ 260 ರೂಪಾಯಿ ಇತ್ತು, ಈಗ 300 ಚಿಲ್ಲರ್ ಆಗೈತಿ. ಅವಾಗ ಆ ಪಗಾರ 125-50 ರೂಪಾಯಿ ಇತ್ತು, ಇವತ್ತ 300 ರೂಪಾಯಿ ಆಗೈತಿ. ಅದು ಹೆಂಗಂದ್ರ ಶನಿವಾರ ನೋಡಕ್ ಬಂದಂಗ ಬರತ್ತಾರ. ಈಗ ಆಳ್ ನಮ್ಮ ಹೊಲಗಳಿಗೆ ಬರ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ 12 ತಕ್ಕ ಒಂದ್ ಆಳ, 12ರಿಂದ 3 ತಕ್ಕ ಒಂದ್ ಆಳ. ಅಂದ್ರ ನೋಡ್ರಿ ಎಲ್ಲ ಅಂದ್ರ ಇಂಥ ಪರಿಸ್ಥಿತಿ ಒಳಗೂ ಸಹಿತ ನಾವು ದೇಶಕ್ಕೆ ಅಂಜಾಕತ್ತೇವು. ಇದು ಡಿಜಿಟಲ್ ಯುಗ ಐತಿದ, ಆದ್ರೂ ಸಹಿತ ಇವತ್ತಿನ ದಿವಸ ನಾವು ಅದಕ್ಕೆಲ್ಲ ಮಾರು ಹೋಗಲಾರ್ದೇನೆ ಇವತ್ತಿಗೂ ಕುರ್ಪಿ ಬಿಟ್ಟಿಲ್ಲ. ಯಾಕಂದ್ರ ನಮ್ಮ ಈ ಭಾರತ ದೇಶಕ್ಕೆ ಕೃಷಿ ಪ್ರಧಾನವಾದಂತ ದೇಶ ಇರೋದ್ರಿಂದ ನಮ್ಮ ಹಿರಿಯರೆಲ್ಲ ಕೃಷಿ ಮಾಡ್ಕೊತ ಬಂದಾರ. ಕೃಷಿದಿಂದ ಈಗೆಲ್ಲ ವಿಂಗಡಣೆ ಆಗಿದಾವ. ಈಗ ಈ ಛಾಯಾಗ್ರಾಹಕರು ಹೇಳ್ರವ್ರು ನಾವು ರೈತನ ಮಕ್ಕಳ ಅಂತ ಹೇಳ್ರು, ಇನ್ನು ವಕೀಲರು ಬಂದ್ರು ಅವರು ನಾವು ರೈತನ ಮಕ್ಕಳ ಅಂತ ಹೇಳ್ರು. ಅದಕ್ಕೆ ಭಾರತ ದೇಶದೊಳಗೆ ಯಾರು ನಾವೆಲ್ಲ ಹುಟ್ಟಿದೇವಲ್ಲ ಎಲ್ಲಾ ರೈತರ ಮಕ್ಕಳ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬರೀ 30 ಕೋಟಿ ಜನಸಂಖ್ಯೆ ಇತ್ತು, 140 ಕೋಟಿ ಜನಸಂಖ್ಯೆ ಆಗೈತೆ ಭಾರತ ದೇಶಕ್ಕೆ. ಹೌದಲ್ಲ? ಇವತ್ತು ನಾವು ಎಷ್ಟು ಹುಟ್ಟಿಸ್ಬೇಕು, ಎಷ್ಟು ದುಡಿಬೇಕು. ಆಧುನಿಕ ಯುಗದೊಳಗೆ ಅವಾಗ 6 ತಿಂಗಳಿಗೆ ಒಂದು ಬೆಳೆ ತೆಗಿತಿದ್ರು ನಮ್ಮ ಹಿರಿಯರ. ಈಗ 3 ತಿಂಗಳಿಗೆ ಬೆಳೆ ತೆಗೆದ್ರು ಸಾಕಾಗೋತ್ ನಿಮಗ. ಇಷ್ಟೊಂದು 100 ಚೀಲ ಜೋಳ ಮಾಡಿದ್ರು ನಾವು ರೈತರು ಒಬ್ಬರ ತಿಂದಿವೇನ? ಇಲ್ಲ. ಈ ಸಮಾಜಕ್ಕೆ ದಾನ ಮಾಡಿದೇವೆ. 20 ಲೀಟರ್ ಹಾಲಿಂದ ನಾವು ಅಟ್ಟ ತಿಂದಿವೇನ? ಸಮಾಜಕ್ಕೆ ದಾನ ಮಾಡಿದೇವು ನಾವು. ಸಮಾಜಕ್ಕೆ ದಾನ ಮಾಡಿ ನೀವು ಹಂಗ ಮಾಡಿರಪ್ಪ ಅಂತ ಅನುಭವ ನೀವು. ಆದ್ರೆ ಅದು ಮಾರ್ಜಿನ್ ಮನಿ ತಗೊಂಡೇವ್ ನಾವು. ಯಾಕೆ ಎಮ್ಮಿ ಮೇಸಿದ್ದಿಲ್ಲ ಅಟ್ಟ ಒಳಗ ಯಾರು ದುಡ್ಡು ಉಡ್ಸೋದಿಲ್ಲ, ಇಲ್ಲಿ ಯಾರು ಎಫ್ಡಿ ಮಾಡಕ್ ಸಾಧ್ಯ ಇಲ್ಲ. ಇದು ಹರಿಲಾರ್ದ ಗಂಜಿ ಕೊಡ್ತೈತಲ್ರ ಭೂಮಿ ತಾಯಿ, ಹರಿಲಾರ್ದ ಗಂಜಿ ಕೊಡ್ತೈತಿ. ಅದಕ್ಕೆ ಉಣ್ಣಾಕ ಬಿಡ್ರಿಪ್ಪ ಅನ್ನೋದು ನಾವು. ಯಾಕಂದ್ರ ಈಗ ನೋಡ್ರಿ ನಮ್ಮ ಭಾರತ ದೇಶದೊಳಗ ವಿಶೇಷವಾಗಿ ಕೃಷಿ ಪ್ರಧಾನವಾದ ದೇಶ ಇರೋದ್ರಿಂದ ಈ ಕೃಷಿ ಮಾಡೋದಕ್ಕೆ ಮತ್ತೇನ್ ಮಾಡೋದ್ರಿ ನಾವು? ಬಹಳ ಅಂದ್ರೆ ಛಾಯಾಗ್ರಾಹಕರಾಗಬಹುದು, ವಕೀಲರಾಗಬಹುದು, ಇಂಜಿನಿಯರ್ ಆಗಬಹುದು. ಆದ್ರೆ ಮೂಲ ಕಸುಬು ಏನೈತಂದ್ರ ಒಕ್ಕಲತನ. ಭಾರತ ದೇಶಕ್ಕೆ ವಿಶೇಷವಾಗಿ ಒಕ್ಕಲತನ ಇರೋದ್ರಿಂದ ಅದನ್ನೇ ಮಾಡ್ಬೇಕು ನೀವು. ಯೋಚನೆ ಮಾಡೋಣ. ಅವರಿಗೆ ಆ ರೈತರಿಗೆ ಇನ್ನು ಮುಂದಿನ ಅವರ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡೋಣ. ಜೈ ಜವಾನ್ ಜೈ ಕಿಸಾನ್. ನಿಮ್ಮ ಹೋರಾಟ ನಿರಂತರ ಇನ್ನು ಎಲ್ಲಿವರೆಗೆ ಹೋರಾಟ ಮಾಡ್ತಿರಲ್ಲ ಅಲ್ಲಿವರೆಗೆ ನಮ್ಮ ಬೆಂಬಲ ಸದಾ ಇದ್ದೇ ಇರ್ತದೆ. ಆದಷ್ಟು ನಾವು ಎಲ್ಲರೂ ನಾವು ನಿಮ್ಮ ಒಂದು ಬೆಂಬಲಕ್ಕೆ ಸೂಚನೆ ಮಾಡೋದ್ರ ಜೊತೆಗೆ ನಮ್ಮ ಸಂಘದ ವತಿಯಿಂದ ಕೈಲಾದಷ್ಟು ಸಹಾಯವನ್ನು ನಾವು ನಿಮ್ಮ ಜೊತೆಗೆ ಇದ್ಕೊಂಡ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ಸುಭಾಷ್ ನಾಯಕ್ ಅವ್ರನ್ನ ಕೇಳಿದ್ವಿ. ಸರ್, ನಮ್ಮ ಸಂಘಟನೆಯಿಂದ ರೈತ ಸಂಘಕ್ಕೆ ನೀವು ಕಳೆದ ಸುಮಾರು ದಿನದಿಂದ ನೀವು ಹೋರಾಟ ಮಾಡಾಕತ್ತೀರಿ. ಮನಿ ಅನ್ನನಿಲ್ಲ, ಮಠ ಅನ್ನನಿಲ್ಲ, ಇಲ್ಲೇ ಅದೇರಿ. ಅದಕ್ಕೆ ನಾವೇನಾದ್ರೂ ನಮ್ಮ ಅಲ್ಪ ಸಹಾಯ ಮಾಡ್ತೀವಿ ಅಂತ ಅಂದದಕ್ಕ ಅವರು ಒಂದ ಮಾತಂದ್ರು, ಅನ್ನದಾತರಿಗೆ ಏನ್ ಕಡಿಮೆ ಇಲ್ಲ, ಆದ್ರೆ ನಿಮ್ಮ ವಿಚಾರದಿಂದ ನೀವು ಮಾಡ್ತೇನೆ ಅನ್ನತ್ತೀರಿ. ನೀವು ಮಾಡಿದ್ರೂ ಸೈ, ಮಾಡದಿದ್ರು ಸೈ. ಆದ್ರೆ ನಾ ಹೇಳೋ ಉದ್ದೇಶ ಅಂತಂದ್ರ ಆ ಅನ್ನದಾತನಿಗೆ ಕೊಡೋ ವಿಚಾರ ಆಯ್ತು ಹೊರತಾಗಿ
ಬೇಡೋ ವಿಚಾರ ಇಲ್ಲ. ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಈ ನಿಟ್ಟಿನೊಳಗ ನಮ್ಮ ಸಂಘಟನೆದಿಂದ ಈ ರೈತ ಚಳವಳಿ ಏನ್ ನಡೆದದ ಇದಕ್ಕ ನಮ್ಮಿಂದ ಅಲ್ಪ ಸ್ವಲ್ಪ ನಾವು ಸಹಾಯ ಮಾಡ್ತೀವಿ ಅಂತ ಈ ಮೂಲಕ ನಾ ಹೇಳಕ್ ಇಷ್ಟಪಡ್ತೀನಿ. ನಾಶಿರ್ ಸುತಾರ್, ಟಿವಿ 20 ಕನ್ನಡ ನ್ಯೂಸ್, ಹುಕ್ಕೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.